ಪ್ರತಿಯೊಬ್ಬರಿಗೂ ಕೃಷಿ ಮಾಡಬೇಕು ಅನ್ನುವಂಥ ಆಸೆ ಇದೆ. ಆದರೆ ಕೃಷಿ ಅಂದರೆ ಕಷ್ಟ ಕಷ್ಟ ಅನ್ನೋ ಪದ ಬಿಟ್ಟರೆ ಬೇರೆ ಮಾತು ಬರೋದಿಲ್ಲ. ಕೃಷಿ ಮಾಡಿ ಖುಷಿಯಾಗಿಯೂ ಇರಬಹುದು ಅಂತ ಈಗಾಗಲೇ ಅನೇಕ ರೈತರು ಸಾಧನೆ ಮಾಡಿ ತೋರಿಸಿದ್ದಾರೆ. ಇನ್ನು ನಾನು ಕೃಷಿ ಮಾಡಬೇಕು, ಆದರೆ ನನಗೆ ಭೂಮಿ ಇಲ್ಲ, ನಾನೇನು ಮಾಡಲಿ, ನನಗೆ ಯಾವುದು ಜಮೀನಿಲ್ಲ, ನಮ್ಮ ತಾತ ಮುತ್ತಾತಂದಿರು ಜಮೀನನ್ನು ಮಾಡಿಲ್ಲ ಅಂತ ಕೊರಗುವಂಥವರಿಗಾಗಿಯೇ ಈ ಒಂದು ಕಾನ್ಸೆಪ್ಟನ್ನು ಶುರು ಮಾಡಿರುವಂತಹ ಒಬ್ಬ ಎಕ್ಸ್ಟ್ರಾರ್ಡಿನರಿ ಫಾರ್ಮರ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರು ಸುನಿಲ್ ಅಂತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಬಾಬು ಸರ್. ಸರ್, ಬೇಸಿಕಲಿ ಸುನಿಲ್ ಅವರು ಈಸ್ ಆನ್ ವೆಲ್ ಎಜುಕೇಟೆಡ್, ಮತ್ತೆ ಓದಿದ್ದೇ ಒಂದು, ಅವ್ರು ಮಾಡ್ತಾ ಇರೋದೇ ಒಂದು ಅನ್ನುವಂಥದ್ದಿದೆ. ಸುನಿಲ್ ಅವರ ಬಗ್ಗೆ ಹೇಳಬೇಕು ಅಂದರೆ, ಸುನಿಲ್ ಎಲ್ಲಿಯವರು, ಏನು ಮಾಡ್ತಾ ಇದ್ರು? ಸರ್, ಸುನಿಲ್ ಹುಟ್ಟು ಬೆಳೆದಿದ್ದು ಬನ್ನೇರುಘಟ್ಟ ಸಮೀಪ ಮಂಟಪ ಅನ್ನೋ ಗ್ರಾಮದಲ್ಲಿ ಸರ್. ಸೊ ಎಜುಕೇಷನ್ ಬಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಫಾರ್ಮಸಿ ಮಾಡಿದ್ದೀನಿ. ಸೊ ಅದಾದ ನಂತರ ಸಾಧಾರಣ ಒಂದು 15 ಇಯರ್ಸು ನಾನು ಕಾರ್ಪೊರೇಟ್ ಜೀವನ ಇದು ಮಾಡ್ತಿದ್ದೆ. ಕಾರ್ಪೊರೇಟ್ ಲೈಫ್ ಇದರಲ್ಲಿ ಡಿಫ್ರೆಂಟ್ ವರ್ಟಿಕಲ್ಸಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಿದ್ದೆ. ಬಟ್ ಒಂದು ಸರಿ ಅನ್ನಿಸ್ತು, ಇವಾಗ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, ಬಟ್ ರೈತರ ಮಗ ರೈತ ಆಗೋಕ್ಕೆ ಚಾನ್ಸ್ ಇಲ್ಲ ಸರ್. ಯಾಕಂದರೆ ಸುಮಾರು ಜನ ಯಾರೂ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಬಿಟ್ಟು ಈಗ ಸುಮಾರು ಜನ ಲೇಔಟ್ಸು ಅದು ಇದು ಎಲ್ಲ ಮಾಡ್ತಾ ಇರೋ ಒಂದು ರೀಸನಿಂದ ಏನಾಗ್ತಿದೆ ಅಂದರೆ, ಭೂಮಿ ಅನ್ನೋದು ಯಾರಿಗೂ ಸಿಗ್ತಾ ಇಲ್ಲ. ಈಗ ಸುಮಾರು ಜನ, ಈಗ ನೀವು ಒಂದು 10 ವರ್ಷ ಹಿಂದೆ ನೋಡಿದ್ರೆ ಸುಮಾರು ಭೂಮಿ ಇರ್ತಿತ್ತು, ಬಟ್ ಈಗ ಆ ಭೂಮಿ ಅನ್ನೋದೇ ಇಲ್ಲ. ಪ್ರತಿಯೊಂದು ಅರ್ಬನ್ ಲೈಫ್ ಸ್ಟೈಲ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಜನಗಳಿಗೆ ಆ ಬೆಳೆಯುವಂಥ ಭೂಮಿನೂ ಸಿಗ್ತಾ ಇಲ್ಲ. ಕೆಲವರಿಗೆ ಈ ಅಗ್ರಿಕಲ್ಚರ್ ಫಾರ್ಮಿಂಗ್ ಅನ್ನೋದು ಬಂತು ಅಂದರೆ, ಅದು ನಮ್ಮ ಕೈಯಲ್ಲಿ ಇಲ್ಲ, ನಮ್ಗೆ ಆಗಲ್ಲ ಅದು, ಬಿಕಾಸ್ ಇಟ್ಸ್ ಔಟ್ ಆಫ್ ಅವರ್ ರೀಚ್ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬಂದಿರೋದ್ರಿಂದ ಯಾರೂ ಅದಕ್ಕೆ ಹೋಗೋಕೆ ರೆಡಿನೇ ಇಲ್ಲ ಸರ್. ಈಗ ನಾನು ಸುನಿಲ್ ಬೇಸಿಕಲಿ ಇಲ್ಲೇ ಅವರೇನೆ, ತಂದೆ ಅವರು ಕೂಡ ರೈತರಾಗಿದ್ರ. ಸುನಿಲ್ ಅವರು ಓದಿದ್ದು ಕ್ಲಿನಿಕಲ್ ಫಾರ್ಮಸಿ. ಬಟ್ ಕೃಷಿಗೆ ಯಾಕೆ ಬಂದ್ರು ಸುನಿಲ್? ಸರ್, ಒಂದು ರೀಸನ್ ಏನು ಅಂತ ಹೇಳಿದ್ರೆ, ಈಗ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಸುಮಾರು ಜನ ಪ್ರೊಫೆಷನ್ ಆಯ್ಕೆ ಮಾಡ್ತಾರೆ, ಬಟ್ ಯಾರು ರೈತರಾಗೋದಕ್ಕೆ ಇಷ್ಟಪಡಲ್ಲ ಸರ್. ಬಿಕಾಸ್ ಅದರಲ್ಲಿ ಇನ್ಕಮ್ ಅನ್ನೋದು ಕಡಿಮೆ ಆಗಿರೋದ್ರಿಂದ ಯಾರು ಇಷ್ಟಪಡಲ್ಲ ಅಂತ ಹೇಳಿ. ಬಟ್ ನನ್ನ ಮೇನ್ ಉದ್ದೇಶ ಏನಿತ್ತು ಅಂದರೆ ಸರ್, ಈಗ ನೀವಾಗಲಿ ನಾನಾಗಲಿ ನಮ್ಮ ಚೈಲ್ಡ್ಹುಡ್ ಡೇಸು, ನಾವು ಸಣ್ಣವರಿದ್ದಾಗ ಅಟ್ಲೀಸ್ಟ್ ನಾವು ಭೂಮಿ ಅಂದರೆ ಏನು ಅಂತ ನೋಡಿದ್ದೀವಿ. ರಾಗಿ ಹೇಗೆ ಬೆಳೀತಾರೆ, ಭತ್ತ ಹೇಗೆ ಬೆಳೀತಾರೆ, ತರಕಾರಿ ಹೇಗೆ ಬೆಳೀತಾರೆ ಅಂತ ಪ್ರತಿಯೊಂದು ನೋಡಿದ್ದೀವಿ. ಬಟ್ ಈಗಿನ ಮಕ್ಕಳಿಗೆ ಸರ್, ಈಗ ನೀವು ಟೊಮೆಟೊ ಎಲ್ಲಿಂದ ಬರುತ್ತಾರೆ, ಸೂಪರ್ ಮಾರ್ಕೆಟ್ ಅಂತಾರೆ. ಟೊಮೆಟೊ ಗ್ರೀನ್ ಕಲರ್ ಇದ್ದರೆ ಟೊಮೆಟೊನೇ ಅಲ್ಲ ಅವರಿಗೆ, ಅದು ರೆಡ್ ಕಲರೇ ಆಗಿರಬೇಕಾಗುತ್ತೆ. ಸೊ ಅಂಥವ್ರಿಗೆ ನಾನು ಏನು ಮಾಡಿದೆ ಅಂದರೆ ಸರ್, ನೆಕ್ಸ್ಟ್ ಪೀಳಿಗೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಅಗ್ರಿಕಲ್ಚರ್ ಇಸ್ ನಾಟ್ ಸಮಥಿಂಗ್ ಫಾರ್ ಫ್ರಮ್ ಯು. ಅದು ನಿಮಗೆ ನೀವು ಮಾಡ್ಬೋದು, ಪ್ರಯತ್ನ ಪಟ್ಟರೆ ನೀವು ಮಾಡ್ಬೋದು, ಅದರಲ್ಲೂ ತುಂಬ ಲಾಭಗಳಿಕೆ ಮಾಡ್ಬೋದು. ಸೊ ಆ ಒಂದು ರೀಸನ್ ಇಟ್ಕೊಂಡು ನಾನು ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದೆ ಸರ್. ಎಸ್, ಇನ್ನು ತಾವು 15 ವರ್ಷ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರಿ. ನಾನು ಕೂಡ ಅನೇಕ ಕಡೆ ಸಂಬಳಕ್ಕೋಸ್ಕರ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತ. ನೀವು ಯಾವ ಕಂಪ್ನಿನಲ್ಲಿ ಇದ್ರಿ, ನೀವು ಓದಿದ್ದೆಲ್ಲ ಎಲ್ಲಿ, ನಂತರ ಕೆಲ್ಸಕ್ಕೆ ಸೇರ್ಕೊಂಡ್ರಿ, ಒಳ್ಳೆ ಸಂಬಳ ಕೂಡ ಬರ್ತಾ ಇತ್ತು, ಬಟ್ ಆದರೂ ಕೂಡ ಇದಕ್ಕೇನೆ ಬಂದ್ರಿ, ಕೃಷಿಕನ ಮಗ ಕೃಷಿಕನೇ ಆಗಬೇಕು, ರೈತ ಆಗಬೇಕು ಅನ್ನೋವಂಥದ್ದು. ಸೊ ನಿಮ್ಮ ಅಲ್ಲೇ ಲೈಫ್ಗೂ ಇಲ್ಲೇ ಲೈಫ್ಗೂ, ಫಾರ್ಮಿಂಗ್ ಲೈಫ್ಗೂ ಮತ್ತು ವರ್ಕಿಂಗ್ ಲೈಫ್ಗೂ ಹೇಗಿದೆ ಸರ್ ಡಿಫ್ರೆನ್ಸ್? ಸರ್, ಈಗ ನಾನು ಹೇಳ್ದಂಗೆ 15 ವರ್ಷ ನಾನು ಕಾರ್ಪೊರೇಟ್ ಲೈಫಲ್ಲಿ ಕೆಲಸ ಮಾಡಾದ್ಮೇಲೆ ಈ ಫಾರ್ಮಿಂಗ್ ಅನ್ನೋದನ್ನ ಆಯ್ಕೆ ಮಾಡಿಕೊಂಡೆ. ಒಂದು ರೀಸನ್ ಏನು ಅಂತ ಹೇಳಿ ಅದು ಹೇಳಿದ್ದೇನೆ ಸರ್. ಒಂದು ರೀಸನ್ ಇದು ನನ್ನ ಪ್ಯಾಷನ್ ಸರ್. ನಾನು ಕಾರ್ಪೊರೇಟ್ ಲೈಫ್ ವಾಸ್ ಅ ಡಿಫ್ರೆಂಟ್ ಲೈಫ್ ಆಲ್ ಟುಗೆದರ್. ಬಟ್ ಅಲ್ಲಿ ನಿಮಗೆ ನೆಮ್ಮದಿ ಅನ್ನೋದಿರಲ್ಲ ಸರ್. ಆ ಸ್ಟ್ರೆಸ್ಫುಲ್ ಲೈಫ್ ಅಂತಿರಲ್ವಾ, ಅದು ಸಾಕಷ್ಟು ಇದಿರುತ್ತೆ ನಿಮಗೆ. ಬೆಳಗ್ಗಿಂದ ನೀವು ರಾತ್ರಿವರೆಗೂ ಕೆಲಸ ಮಾಡಿದ್ರೆ ನಾಳೆ ಇನ್ನೊಬ್ರಿಗೆ ಉತ್ತರ ಹೇಳಲೇಬೇಕಾಗುತ್ತೆ ನೀವು ಏನು ಹೇಗೆ ಅಂತ ಹೇಳಿ. ಸೊ ನನಗೆ ಫಾರ್ಮಿಂಗ್ ಅನ್ನೋದು ಒಂದು ನೆಮ್ಮದಿ ಜೀವನ. ಆ್ಯಂಡ್ ಪ್ಲಸ್ ಮೋರ್ ಲೈಕ್ ಯು ಆರ್ ಗೋಯಿಂಗ್ ಟು ಗಿವ್ ಡೈರೆಕ್ಷನ್ ಟುವರ್ಡ್ಸ್ ದ ನೆಕ್ಸ್ಟ್ ಜನ್ರೇಷನ್. ನೆಕ್ಸ್ಟ್ ಬರೋ ಮಕ್ಕಳಿಗೆ ಒಂದು ಮಾದರಿ ತೋರಿಸೋಣ ಅಂಥೇಳಿ ಇದನ್ನು ಆಯ್ಕೆ ಮಾಡಿದ್ವಿ. ನೀವು ಹೇಳಿದೆ ಸರ್, ನೀವು ಕೇಳಿದಂಗೆ ನನಗೆ ಒಳ್ಳೆ ಸ್ಯಾಲ್ರಿ ಬರ್ತಿತ್ತು ಸರ್. ಸಾಧಾರಣ ನಾನು ಬಿಟ್ಟಾಗ ನನಗೆ 2 ಲಕ್ಷ ಪರ್ ಮಂತ್ ಸ್ಯಾಲ್ರಿ ಇತ್ತು ನಾನು ಬಿಟ್ಟಾಗ. ಬಟ್ ಅದು ಬೇಡ ಅಂಥೇಳಿ ಈ ಕೃಷಿ ಅನ್ನೋದನ್ನು ಸ್ಟಾರ್ಟ್ ಮಾಡಿದೆ ಸರ್. ಸೆಲ್ಫ್ ಫಾರ್ಮಿಂಗ್ ಅಂತ, ಸ್ವಯಂ ಕೃಷಿ ಸೆಲ್ಫ್ ಫಾರ್ಮಿಂಗ್ ಅಂಥೇಳಿ. ಸೊ ಇಲ್ಲಿ ಸುಮಾರು ಜನ ಬರ್ತಾರೆ ಸರ್, ಅದೇ ಹೇಳೋದಲ್ಲ, ವೀಕೆಂಡ್ಸಲ್ಲಿ ಸುಮಾರು ಜನ ಬರ್ತಾರೆ. ಅವ್ರಿಗೆ ಏನು ತರಕಾರಿ ಬೇಕೋ ಅದನ್ನು ಬೆಳೀತಾರೆ, ಇಲ್ಲೇ ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸಾಧಾರಣ ಅರ್ಧ ಅವರು 1 ಅವರು ಇಲ್ಲ ಮಧ್ಯಾಹ್ನವರೆಗೂ ಸ್ಪೆಂಡ್ ಮಾಡ್ತಾರೆ. ಅವ್ರ ಕೈಲಾಗಿದ್ದು ಕೆಲಸ ಮಾಡಿ ಅದರಲ್ಲಿ ಬೆಳೆದಿರೋ ತರಕಾರಿನ ಮನೆಗೆ ಎತ್ಕೊಂಡು ಹೋಗ್ತಾರೆ. ಸರ್, ಈಗ ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಜಮೀನು ಇರ್ತಕ್ಕಂಥವ್ರೆ ಕೃಷಿ ಮಾಡ್ತಾ ಇರೋದು ಕಷ್ಟ. ಕೆಲವ್ರಿಗೆ ನೀರು ಇದೆ, ಜಮೀನು ಇದೆ, ಕೃಷಿ ಮಾಡ್ತಾ ಇಲ್ಲ. ಮತ್ತೆ ಕೆಲವ್ರಿಗೆ ನೀರಿಲ್ಲ, ಜಮೀನಿದೆ, ಅವರು ಕೂಡ ಕೃಷಿ ಮಾಡ್ತಾ ಇಲ್ಲ. ಇನ್ನು ನನಗೆ ಕೃಷಿ ಮಾಡೋ ಆಸೆ ಇದೆ, ಆದರೂ ಕೃಷಿ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯ ಸಾಕಷ್ಟು ವೆರೈಟಿ ರೈತರುಗಳು ಮಕ್ಕಳೇ ನಮಗೆ ಕಾಣಿಸ್ತಾರೆ. ಸೊ ಇಂಥವ್ರಿಗೆ ನೀವೇನು ಹೇಳ್ತೀರಿ, ಕೃಷಿಗೆ ಬರಬೇಕಾ ಅಥವಾ ಏನು ಅಂತ? ಸರ್, ಖಂಡಿತ ಬರಬೇಕು. ಈಗ ತುಂಬ ಜನ ಏನಾಗ್ತಿದೆ ಸರ್, ಮೇ ಬಿ 10 ಇಯರ್ಸ್ ಡೌನ್ದಲ್ಲೇ ಈಗ ನಾವು ಇವತ್ತು ಸಿಲಿಂಡ್ರಿಗೆ ಪರಿಸ್ಥಿತಿ ಏನಾಗಿದೆ ಸರ್, ಈಗ ಒಂದು ಸಿಲಿಂಡ್ರ್ ಬೇಕು ಅಂತ ಹೇಳಿದ್ರೆ 45 ಡೇಸ್ ಬೇಕಾಗುತ್ತೆ ನಮಗೆ ಇದು ಮಾಡೋದಕ್ಕೆ.
ನಾನು ಇಫ್ ಐ ಆಮ್ ನಾಟ್ ರಾಂಗ್ ಸರ್, ಇನ್ನೊಂದು 5 ಇಯರ್ಸ್ ಬಿಟ್ಟು ನಾವೇನಾದರೂ ಒಂದು ತರಕಾರಿ ಆರ್ಡರ್ ಮಾಡಬೇಕು ಅಂದರೆ ಮಿನಿಮಮ್ 1 ತಿಂಗಳು ಬೇಕು ಸರ್. ನಾವು ಆರ್ಡರ್ ಮಾಡಬೇಕು ಅಂದರೆ ಒಂದು ಟೊಮೆಟೊ 1 kg ಬೇಕು ಅಂತ ಹೇಳಿದ್ರೆ ಸಾಧಾರಣ 1 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಮನೆಗೆ ಒಂದು ಟೊಮೆಟೊ ಬಂದು ಸೇರೋದಕ್ಕೋಸ್ಕರ. ಈಗ ನೀವು ಕೇಳಿದಂಗೆ ಸರ್, ಸುಮಾರು ಜನ ಈಗ ನಮ್ಮ ಕಾನ್ಸೆಪ್ಟ್ ಯಾಕೆ ನಾನು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಭೂಮಿ ಇದೆ, ನೀರಿದೆ, ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಕೆಲವರಿಗೆ ಭೂಮಿ ಇಲ್ಲ ಸರ್, ನಾನು ಭೂಮಿ ತಗೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ, ನನಗೆ ವ್ಯವಸಾಯ ಅಂದರೆ ಇಷ್ಟ, ಬಟ್ ನನಗೆ ಎಲ್ಲಿ ಮಾಡಲಿ ಅನ್ನೋ ಒಂದು ಇದಿದೆ. ಆ 2 ಕ್ಯಾಟಗರಿನೂ ಕರ್ಕೊಂಡು ನಾನು ಇಲ್ಲಿ ಇದು ಮಾಡ್ತಾ ಇದ್ದೀನಿ ಸರ್. ನಾವು ಇಲ್ಲೇನು ಮಾಡ್ತೀವಿ ಅಂದರೆ ನಿಮಗೆಲ್ಲ ಕೊಡ್ತೀವಿ, ಭೂಮಿ ಕೊಡ್ತೀವಿ, ನೀರು ಕೊಡ್ತೀವಿ, ನಾವು ರೈತರು, ನಾವು ಇಲ್ಲಿ ಏನಿದ್ದೀವೋ ನಾವು ನಿಮ್ಮ ಜೊತೆ ಇರ್ತೀವಿ, ವಿಲ್ ಬಿ ಅ ಪಾರ್ಟ್ ಆಫ್ ಯು. ಅಲ್ಲಿದ್ದು ನಿಮಗೆ ಏನು ತರಕಾರಿ ಬೇಕೋ ಅದನ್ನು ಬೆಳೆಸ್ಕೊಡ್ತೀವಿ ಸರ್. ಎಸ್ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಈ ಒಂದು ಫೀಲ್ಡಲ್ಲಿ ತಂದೆ ಕೃಷಿಕರಾಗಿದ್ದಾರೆ, ನನ್ನ ಮಗ ಓದಿ ವಿದ್ಯಾವಂತನಾಗ್ಲಿ ಅಂತ ಕಷ್ಟಪಟ್ಟು ಓದಿಸಿದ್ರು. ಸೊ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ 1 ತಿಂಗಳು ಸಂಬಳ ತಗೊಂಡು ಆರಾಮಾಗಿರ್ಲಿ ಅಂತಾನೆ ಪ್ರತಿಯೊಬ್ಬ ತಂದೆ ತಾಯಿಯಂದಿರು ನಿಜ ಇದು ಮಾಡೋದು. ನಿಮ್ಮ ತಂದೆ ಯಾವ ರೀತಿ ಸಪೋರ್ಟ್ ಕೊಟ್ರು ಅಥವಾ ತಾಯಿ ಏನಂದ್ರು? ಸರ್, ತಂದೆ ತಾಯಿ ಇಬ್ಬರೂ ಈಗ ನಾನು ಇದು ಪೋಸ್ಟ್ ಗ್ರಾಜುಯೇಷನ್ ಮಾಡಾದ್ಮೇಲೆ ಈಗ 1.5-2 ಲಕ್ಷ ಸಂಬಳ ತೊಗೊತಿದ್ದಾಗ ಫಸ್ಟ್ ನಾನು ಕೇಳಿದಾಗ ಇಲ್ಲಿ ಅಮ್ಮ ನಾನು ಈ ಥರ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅಂದಾಗ ನಮ್ಮ ಮಾವನ ಜಮೀನೇ ಫಸ್ಟ್ ನಾನು ಕೇಳಿದ್ದು. ಸೊ ಅವ್ರು ಒಂದೇ ಮಾತು ಹೇಳಿದ್ರು, ಮಾವ ಅಲ್ಲಪ್ಪ ನೀನು ಇಷ್ಟು ಚೆನ್ನಾಗಿ ಸೆಟ್ಲ್ ಆಗ್ತಿದ್ಯಾ ಫಾರ್ಮಿಂಗಲ್ಲಿ, ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ, ಕೃಷಿ ಅನ್ನೋದನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ನೀನು ಎಲ್ಲ ನೋಡಿ ಮತ್ತೆ ಕೃಷಿಗೆ ಬರ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದ್ರು. ನನ್ನ ಮಾವ ಒಂದೇ ಕೇಳಿದೆ, ಮಾವ ನನಗೆ ಒಂದು 6 ಮಂತ್ಸ್ ಟೈಮ್ ಕೊಡಿ, ನಮ್ಮ ಮನೇಲಿ ನನ್ನ ವೈಫ್ನಾಗಲಿ ಅಮ್ಮ ಅಪ್ಪನಾಗಲಿ ಅದೇ ಹೇಳಿದೆ, ಒಂದು 6 ಮಂತ್ಸ್ ಟೈಮ್ ಕೊಡಿ, ನಾನು ಒಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸಕ್ಸಸ್ ಆದರೆ ಎವ್ರಿಥಿಂಗ್ ಗೋಸ್ ವೆಲ್, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಐಲ್ ಬಿ ಬ್ಯಾಕ್ ಟು ಕಾರ್ಪೊರೇಟ್ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಸರ್. ಆ ಸಣ್ಣ ಪ್ರಯತ್ನ 500 ಕಸ್ಟಮರ್ವರೆಗೂ ಹೋಯಿತು. 22 ಎಕರೆಯಲ್ಲಿ ಮಾಡ್ತಿದ್ವಿ ವಿತ್ 18 ಲೇಬರ್ಸು. ವಾವ್, ನಿಜಕ್ಕೂ ಏನಿದು ಈ ಒಂದು ಹೊಸ ಕಾನ್ಸೆಪ್ಟ್ ಏನು, ಯಾವ ರೀತಿ ಅಷ್ಟೊಂದು ಜನರನ್ನ ಇವರು ಅಟ್ರಾಕ್ಟ್ ಮಾಡಿದ್ರು ಅಂದರೆ ನಿಮಗೆ ಟೋಟಲಿ ನಾವೀಗ ಮಾತಾಡಿರುವಂಥದ್ದು ನಿಮಗೆ ಗೊತ್ತಾಗ್ತದೆ. ಇವರು ಒಂದು ಭೂಮಿಯನ್ನ ಬಾಡಿಗೆಗೆ ಕೊಡ್ತಾರೆ. ಎಸ್ ವೀಕ್ಷಕರೇ, ಭೂಮಿಯನ್ನ ಬಾಡಿಗೆಗೆ ಕೊಡ್ತಾರೆ. ಈ ಭೂಮಿಯನ್ನ ಬಾಡಿಗೆಗೆ ಹೇಗೆ ಪಡಿಬೇಕು, ಇವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ? ಸರಿ ಆಯಿತು, ಬಾಡಿಗೆ ಪಡೆಯೋದಕ್ಕೆ ಅದಕ್ಕೇನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ? ಸೊ ಇಲ್ಲಿ ಎಲ್ಲದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್, ಸುಮನ್ ಟಿವಿ ಕನ್ನಡ. ಸೊ ಈಗಾಗಲೇ ಮಾತಾಡ್ತಾ ಇದ್ದಂಗೆ ಸ್ವಯಂ ಕೃಷಿ ಸೆಲ್ಫ್ ಫಾರ್ಮಿಂಗ್ ಅನ್ನೋದು ಅಪರ್ಚುನಿಟಿ ಫಾರ್ ಅದರ್ ಪೀಪಲ್ ಟು ಗ್ರೋ ದೇರ್ ಓನ್ ಆರ್ಗ್ಯಾನಿಕ್ ವೆಜಿಸ್ ಸರ್. ಬೇರೆಯವ್ರಿಗೆ ಯಾರಿಗೇ ಆಗಲಿ ಕೃಷಿ ಮಾಡಬೇಕು ಅನ್ನೋರಿಗೆ ಇದೊಂದು ಸಣ್ಣ ಪ್ರಯತ್ನ ಮಾಡ್ಬೋದು ನಮ್ಮ ಜೊತೆ ನೀವು ಒಬ್ಬರು ಆಗಿ. ಸರ್, ಈಗ ನೀವು ಬನ್ನೇರುಘಟ್ಟ ನಂಗೆ ತುಂಬ ದೂರ ಆಗುತ್ತೆ, ನಾನು ಆ ದಿನ ವಾರ ಪೂರ್ತಿ ಬರೋಕ್ಕಾಗಲ್ಲ ಅನ್ನೋರಿಗೆ ನಾವು ಇನ್ನು 2 ಕಡೆ ಮಾಡಿದ್ದೀವಿ ಸರ್. ಒಂದು ಅಗರ ಅಂತ ಕನಕಪುರ ರೋಡಲ್ಲಿ ಒಂದು ಮಾಡಿದ್ದೀವಿ, ಇನ್ನೊಂದು ಕಗ್ಲಿಪುರ ರೋಡು ಸರ್ ಬನ್ನೇರುಘಟ್ಟ ಹತ್ರನೇ ಇದೆ. ಈಗ 3 ಲೊಕೇಶನಲ್ಲಿ ಮಾಡಿದ್ದೀವಿ ಸರ್. ಇನ್ನೂ ಸಾಕಷ್ಟು ಬೆಳೀತಾ ಇರ್ತೀವಿ ಸರ್. ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ನಂಬರು 9945508995 ಅನ್ನೋದನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ವಾಟ್ಸಪ್ ಮೂಲಕ ಆಗಲಿ ಕರೆ ಮೂಲಕ ಆಗಲಿ ನಾನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಸುಮನ್ ಟಿವಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಯೋಗಿಯ ನೋಡಲ್ಲಿ